ಈ ಒಂದು ಕಾರ್ಯಕ್ರಮದ ಏನು ಚಳುವಳಿ ತಮಟೆ ಚಳುವಳಿ ಬಗ್ಗೆ ನಮ್ಮ ತಾಲೂಕಿನ ದಲಿತ ಸಂಘ ಸಮಿತಿ ಸಂಚಾಲಕರಾದ ಕುಮಾರ್ರವರು ಕೆಲವು ಏನು ಪ್ರೆಸ್ ಮೀಟ್ ನಡವಳಿಕೆಗಳನ್ನು ಮಂಡಿಸಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡಿಕೊಂಡು ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಜಿ ಕೃಷ್ಣಪ್ಪ ಸ್ಥಾಪಿತ ರಿಜಿಸ್ಟರ್ ನಂಬರ್ 47/74/75 ತಾಲೂಕು ಶಾಖೆ ತುರುವೇಕೆರೆ ಮತ್ತು ಆದಿಜಾಂಬ ಮಹಾಸಭಾ ಹಾಗೂ ಜವಾದಿ ಮಹಾಸಭಾ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಇದರ ವತಿಯಿಂದ 30/9/2024 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಟ್ಟಾಗಿ ತಮಟೆ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಚಳವಳಿಯ ಉದ್ದೇಶ ಏನಪ್ಪ ಅಂತಂದರೆ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟು ಒಂದು ಮಹತ್ತರವಾದ ತೀರ್ಪನ್ನು ನೀಡಿತು. ಒಳ ಮೀಸಲಾತಿ ಹೋರಾಟವನ್ನು ಆಯಾ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಸುಮಾರು 30 ವರ್ಷಗಳಿಂದ ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ಒಂದು ಮಹತ್ತರವಾದ ತೀರ್ಪನ್ನು ಹೊರಹಾಕ್ತು. ಒಳ ಮೀಸಲಾತಿಯನ್ನು ಜಾರಿ ಮಾಡೋದು ಆಯಾ ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದ್ದು, ಆ ರಾಜ್ಯ ಸರ್ಕಾರಗಳು ಇದನ್ನು ಜಾರಿ ಮಾಡ್ಬೋದು ಅಂತ ಹೇಳಿ. ಹೀಗಾಗಿ ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಮೀನಾಮೇಷ ಎಣಿಸ್ತಿದೆ. ಅವರವರ ರಾಜಕೀಯ ಇದರ ಗೊಂದಲದಲ್ಲಿ ಅವರು ಇದಾಗಿದ್ದಾರೆ. ಆದರೆ ನಮ್ಮ 30 ವರ್ಷಗಳ ಕಾಲ ಅರಬೆತ್ತಲೆ ಮೆರವಣಿಗೆ, ಪಾದಯಾತ್ರೆ, ಈಗ ನಿರಂತರವಾದ ಕೆಲವೊಂದು ಹೋರಾಟಗಳನ್ನು ಮಾಡ್ಕೊಂಡೇ ಬಂದ್ವಿ. ಆದರೆ ಇನ್ನೂ ಜಾರಿಯಾಗಿಲ್ಲ. ಅದ್ರ ಕುರಿತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ತಮಟೆ ಚಳವಳಿಯನ್ನು ಮಾಡಿದ್ವಿ. ಈಗ ತಾಲೂಕು ಕೇಂದ್ರಗಳಲ್ಲಿ ತಮಟೆ ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ 30ನೇ ತಾರೀಕು ಸೋಮವಾರ ಬೆಳಗ್ಗೆ 11 ಗಂಟೆಗೆ ಪ್ರವಾಸಿ ಮಂದಿರದಿಂದ ನಾವು ಮೆರವಣಿಗೆ ಮುಖಾಂತರ ತಾಲೂಕು ಕಚೇರಿ ಮುಂದೆ ನಾವು ಸುಮಾರು 5 ಗಂಟೆವರೆಗೂ ಸಹ ಚಳವಳಿಯನ್ನು ಮಾಡ್ತೀವಿ. ಹಾಗೆ ತಾಲೂಕಿನ 10 ಹಲವು ಸಮಸ್ಯೆಗಳನ್ನು ಸಹ ಇದರಲ್ಲಿ ನಾವು ಕೈಗೊಂಡು ಏನು ತಾಲೂಕಿನ ಬಗಲ್ಕೂರು ಸಾಗುವಳಿದಾರರಿಗೆ ಮುಂಜೂರು ಚೀಟಿ ನೀಡಬೇಕು, ಮುಂಜೂರು ಚೀಟಿ ನೀಡಿರ್ತಕ್ಕಂಥ ಸಾಗುವಳಿದಾರರಿಗೆ ರಕ್ಷಣೆಯನ್ನು ನೀಡಬೇಕು. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನ ಇಲ್ಲಿ ಭೂಮಿ ಮಂಜೂರಾಗಿ ಸುಮಾರು 15 ವರ್ಷಗಳ ಕಳೆದಿದೆ. ಆದರೂ ಸಹ ಇದುವರೆಗೂ ಆ ಕಾಮಗಾರಿ ಪೂರ್ಣಗೊಳ್ಳದಲ್ಲೇ ನೆನೆಗುದಿಗೆ ಬಿದ್ದಿದೆ. ಹಾಗೆ ಎಲ್ಲ ದಲಿತ ಕಾನೂನುಗಳಲ್ಲಿ ಸುಮಾರು 20 ವರ್ಷದಿಂದ ನಾನೇ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ 80 ಕಾಲೋನಿಗಳಿಗೆ ನಾನು ಭೂಮಿಯನ್ನು ಮಂಜೂರು ಮಾಡಿದ್ದೀನಿ ಅಂತ ಹಿಂದಿನ ತಹಸೀಲ್ದಾರ್ ಅವರು ಹೇಳಿದ್ರು. ಆದರೂ ಸಹ ಭೂಮಿಯನ್ನು ಮಂಜೂರು ಮಾಡಿದ್ದೀನಿ ಅಂತ ಹೇಳ್ತಾರೆ, ಲಿಖಿತವಾಗಿ ಯಾವುದೇನೂ ಇಲ್ಲ. ಗ್ರಾಮ ಪಂಚಾಯತಿಗಳಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿಲ್ಲ, ಅಭಿವೃದ್ಧಿನೂ ಪಡಿಸಿಲ್ಲ ಸ್ಮಶಾನಗಳನ್ನ. ಹಾಗಾಗಿ ಆಮೇಲೆ ತಾಲೂಕಿನಾದ್ಯಂತ ಏನು ಕುಲ್ವಾಡಿ ಮತ್ತು ಇನಾಮತ್ ಜಮೀನುಗಳಿದ್ದಾವೆ, ಆ ಜಮೀನುಗಳಿಗೆ ಯಾವುದೇ ಥರದ ಇನ್ನೂ ಒಂದು ಖಾತಾ ಮಾಡಿಸ್ಕೊಳ್ಳೋ ಅಂಥ ಸೌಭಾಗ್ಯ ಇನ್ನೂ ದೊರಕಿಲ್ಲ. ಆಗ ಅದ್ರ ಪ್ರಕಾರ ಅದ್ರದ್ದು ಮತ್ತು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ 20% ಅನುದಾನವನ್ನು ಅಂದರೆ ಏನು SC ST ಮೀಸಲಾತಿ ಹಣವನ್ನು ಸರಿಯಾಗಿ ಉಪಯೋಗಿಸ್ಕೊಂಡಲೇ ಅದನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಆಮೇಲೆ ಗ್ರಾಮ ಪಂಚಾಯತಿಗಳಲ್ಲಿ ಈ ಸ್ವತ್ತುಗಳನ್ನು ಮಾಡಿಸೋಕ್ಕೋಸ್ಕರ ಬಡವರಿಗೆ ಸುಮ್ಮನೆ ಅಲಿಸೋದು, ಆಮೇಲೆ ಹೆಚ್ಚಿನದಾಗಿ ಹಣವನ್ನು ವಸೂಲಿ ಮಾಡೋದಂಥ ಕೆಲಸವನ್ನು ಗ್ರಾಮ ಪಂಚಾಯತಿ PDOಗಳು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಆಮೇಲೆ ಈ ತಾಲೂಕಿನಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟೋಕ್ಕೆ ಸುಮಾರು ಅಲ್ಲೇ 2-3 ಸರಿ ಬಂದು ವಾಪಸ್ ಹೋಗಿದೆ. ಇಂದಿರಾ ಕ್ಯಾಂಟೀನ್ ಕಟ್ಟೋಕ್ಕೆ ಜಾಗ ಕೊಡ್ತಾ ಇಲ್ಲ. ಇದು ರಾಜಕೀಯ ಹುನ್ನಾರ. ಇಂದಿರಾ ಕ್ಯಾಂಟೀನ್ ಕಟ್ಟೋಕ್ಕೆ ಇಳ್ಕೊಳ್ಳಿ ಅಂತ ಹೇಳ್ತಾರೆ. ಇಂದಿರಾ ಕ್ಯಾಂಟೀನ್ ಕಟ್ಟೋಕ್ಕೆ ಇದುವರೆಗೂ ಜಾಗ ಕೊಟ್ಟಿಲ್ಲ. ಅದರ ವಿರುದ್ಧ ಮತ್ತು ತಾಲೂಕಿನ ಎಲ್ಲ ವಸತಿ ಶಾಲೆಗಳು ಮತ್ತು ಹಾಸ್ಟೆಲ್ಗಳಲ್ಲಿ ಭಾಳ ಅವ್ಯವಹಾರ ನಡೀತಾ ಇದೆ. ಮಕ್ಕಳಿಗೆ ಸರಿಯಾದಂಥ ಮೂಲ ಸೌಕರ್ಯ ಸಿಗ್ತಾ ಇಲ್ಲ. ಮತ್ತು ಇಲ್ಲೇ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಇರೋಕ್ಕೆ ಜಾಗ ಇಲ್ಲ. ಒಂದೇ ಕೊಠಡಿಯಲ್ಲಿ ಎಲ್ಲ ಮಕ್ಕಳನ್ನ ಕೂಡ ಹಾಕಿ ಪಾಠನೂ ಒಂದೇ ಹತ್ರ ಮಾಡ್ತಾರೆ ಮತ್ತು ವಾಸ್ತವ್ಯನೂ ಅಲ್ಲೇ ಮಾಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಸೂಕ್ತ ರಕ್ಷಣೆಗಳನ್ನು ಕೊಟ್ಕೊಂಡು ಮಕ್ಕಳಿಗೆ ಒಂದು ಅನುಕೂಲ ಆಗೋ ರೀತಿ ಅದರ ವಿರುದ್ಧ ಮಾಡ್ತಾ ಇದ್ದೀವಿ. ತಾಲೂಕಿನ ಆರೋಗ್ಯ ಕೇಂದ್ರ ವೈದ್ಯರುಗಳ ಕೊರತೆ ಇದೆ. ವೈದ್ಯರುಗಳ ಕೊರತೆ ಮತ್ತು ಏನು ಸರಿಯಾದಂಥ ಚಿಕಿತ್ಸೆನೂ ನೀಡ್ತಾ ಇಲ್ಲ. ಹೀಗಾಗಿ ಅದರ ವಿರುದ್ಧ ಮತ್ತು ನಮ್ಮ ತಾಲೂಕಿನಲ್ಲಿ ರೈತರಿಗೆ ಏನು ಬೆಳೆ ಪರಿಹಾರ ಬಂದಿತ್ತು, ಆ ಬೆಳೆ ಪರಿಹಾರದ ಇದನ್ನು ನೀಡದಲ್ಲೇ ಮೋಸ ಮಾಡಿದ್ದಾರೆ. ಅದು ನಮ್ಮ ಹತ್ರ ದಾಖಲಾತಿಗಳಿದ್ದಾವೆ. ಹಿಂದೊಮ್ಮೆ ನಾವು ಪ್ರೆಸ್ ಮೀಟ್ನೂ ಸಹ ಮಾಡಿದ್ವಿ. ಅದ್ರ ಬಗ್ಗೆನೂ ನಿಖರವಾದಂಥ ಒಂದು ಉತ್ತರ ಸಿಗಲಿಲ್ಲ. ಹೀಗಾಗಿ ಅದರ ವಿರುದ್ಧನೂ ಸಹ ನಾವು 30ನೇ ತಾರೀಕು ಒಂದು ಚಳುವಳಿಯನ್ನು ಮಾಡ್ತಾ ಇದ್ದೀವಿ. ಈ ಚಳುವಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕರು, ಸಂಘಟನಾ ಸಂಚಾಲಕರುಗಳು, ಹಾಗೆ ತಾಲೂಕಿನ ಪಕ್ಕದ ತಾಲೂಕಿನ ಎಲ್ಲ ಸಂಘಟನಾ ಸಂಚಾಲಕರುಗಳು ಆಗಮಿಸಿದ್ದಾರೆ. ಆಮೇಲೆ ನಮ್ಮ ತಾಲೂಕಿನ ಎಲ್ಲ ಪ್ರಗತಿಪರ ಚಿಂತಕರು, ಪ್ರಗತಿಪರ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ
ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಪತ್ರಿಕಾ ಹೇಳಿಕೆ ಮುಖಾಂತರ ಎಲ್ಲರಿಗೂ ಸ್ವಾಗತವನ್ನು ನೀಡ್ತಾ ಇದ್ದೀನಿ.